ಖುಷಿ ಪುಟ್ಟ, ಒಂದ್ ಸ್ವಲ್ಪ ತಿನ್ನು. ಇಲ್ಲ, ನನಗೆ ಬೇಡ. ಹಠ ಮಾಡಬಾರ್ದು ಪುಟ್ಟ, ಒಂದ್ ಸ್ವಲ್ಪ ತಿನ್ನು. ಇಲ್ಲ, ನನ್ಗೆ ಬೇಡ. ಖುಷಿ, ಭಾವನಾ ಅಮ್ಮ, ಖುಷಿ, ಏನ್ ಬಂದಿದ್ದಿಲ್ಲಿ? ನನಗೆ ಖುಷಿ ಬೇಕು. ನಾವ್ ಈ ಸಲ ಪೊಲೀಸ್ ಅವ್ರ ಕಡೆಯಿಂದ ಖುಷಿನ ಮನೆಗೆ ಕರ್ಕೊಂಡು ಬಂದಿದೀವಿ. ನೀನ್ ಈ ರೀತಿ ಎಲ್ಲ ಬಂದು ತೊಂದರೆ ಕೊಡ್ಬೇಡ. ನೋಡು, ನೀನ್ ಏನೇ ಮಾತಾಡೋದಿದ್ರು ಪೊಲೀಸ್ ಸ್ಟೇಷನ್ಗೆ ಬಂದು ಡೈರೆಕ್ಟ್ ಆಗಿ ಮಾತಾಡು. ಯಾವಾಗ್ಲೂ ಬಂದು ನಮಗ್ ಕಾಟ ಕೊಡೋ ತರ ಮತ್ತೆ ಮತ್ತೆ ಬಂದು ಈ ರೀತಿ ಟಾರ್ಚರ್ ಮಾಡ್ಬೇಡ. ನೋಡಿ, ಪದೇ ಪದೇ ತೊಂದರೆ ಕೊಡ್ತಿರೋರು ನೀವು. ನಿಮಗೇನು ಬೇಕೋ ಎಲ್ಲ ಕೊಟ್ಟಾದ್ಮೇಲೂ ಈ ರೀತಿ ಖುಷಿನ ಇಲ್ಲಿ ಕರ್ಕೊಂಡ್ಬಂದು ನಮ್ಗೆ ಹಿಂಸೆ ಯಾಕೆ ಮಾಡ್ತಿದ್ದೀರಾ? ಹಿಂಸೆನಾ? ಅಲ್ಲ, ಲೀಗಲಿ ನೀನ್ ಇವಳಿಗೆ ಏನಾಗ್ಬೇಕು? ನಾನು ಅವಳ ಅತ್ತೆ, ಅವಳು ನನ್ನ ಅಣ್ಣನ ಮಗಳು. ನೀನೇನಾಗ್ಬೇಕು ಅವಳಿಗೆ? ನಾನು ಇವಳ ಅಮ್ಮ. ಖುಷಿ ನನ್ನ ಮಗಳು. ಖುಷಿ ನನ್ನ ಜೊತೆನೇ ಇರಬೇಕು. ಓಹೋ, ಬಾಯಿ ಮಾತಿಗೆ ಅಮ್ಮ ಅಂತ ಹೇಳ್ಬಿಟ್ರೆ ಸಾಕಾ? ಅಮ್ಮ ಆದವಳು ಮಗು ಜೊತೆ ಇದ್ದು ಮಗುನ ಚೆನ್ನಾಗಿ ನೋಡ್ಕೋಬೇಕು. ಈ ರೀತಿ ಮದುವೆ ಆಗಿ ಗಂಡನ ಜೊತೆಗೆ ಆರಾಮಾಗಿರೋದಕ್ಕೆ ಹೇಗೆ ಸಾಧ್ಯ? ಮೇಡಮ್ ಅವರೇ, ಏನ್ ನಿಮ್ಮ ಮಾತಿನ ಅರ್ಥ? ಸಿದ್ದು ಅವರೇ, ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ಮಧ್ಯ ಮಾತಾಡಬೇಡಿ. ನೀವು ಭಾವನಾಗೆ ಗಂಡ ಆಗಿರ್ಬೋದು, ಆದ್ರೆ ಖುಷಿಗೆ ಯಾವತ್ತೂ ತಂದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವ್ ಈ ರೀತಿ ಮಧ್ಯೆ ಬರೋದು, ಪ್ರತಿ ಸಲ ಮಗುನ ಬಂದು ನಮ್ಮಿಂದ ಕರ್ಕೊಂಡು ಹೋಗೋದು ಆಗ್ತಾನೆ ಇದೆ. ಆದ್ರಿಂದ ನಾವು ಪೊಲೀಸ್ ಜೊತೆ ಬಂದು ಲೀಗಲಿ ಖುಷಿನ ಇವತ್ತು ನಮ್ ಜೊತೆ ನಮ್ ಮನೆಗೆ ಕರ್ಕೊಂಡು ಬಂದಿರೋದು. ಎನ್ನ ಬಂಗಾರಿ ಫುಲ್ ಪವರ್ಫುಲ್. ಈ ಲೆಟರ್ಗೆ ನಿಮ್ಮ ಅಮ್ಮನೇ ಸೈನ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಮಗು ವಿಚಾರವಾಗಿ ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ ಇದೆ. ಇದು ಮೀರಿ ನೀನೇನಾದ್ರೂ ತೊಂದರೆ ಕೊಡೋದೇ ಆದ್ರೆ ಮುಂದೆ ಆಗೋದಕ್ಕೆ ನಾವು ಜವಾಬ್ದಾರರಲ್ಲ. ಏನ್ ಮೇಡಮ್ ಹೆದರ್ಸ್ತಾ ಇದ್ದೀರಿಯಾ? ನಿಮ್ಮ ಕಾನೂನು ಕಟ್ಲೆ ಎಲ್ಲ ನಾವು ಕಣ್ಣಮ್ಮಿ ಬಿಡಿ ಮೇಡಮ್. ಇದು ಜಗಳ ಆಡೋ ವಿಷಯ ಅಲ್ಲ, ಭಾವನೆಗಳ ವಿಷಯ. ಹ, ಏನಂದ್ರಿ? ಈ ರೀತಿ ಡೈಲಾಗ್ನ ನಾನು ಬರೀತೀನಿ. ಇದೆಲ್ಲ ಕೇಳೋದಕ್ಕಷ್ಟೇ ಚಂದ. ನೋಡಿ, ನಿಮ್ಮ ಹತ್ರ ಮಾತಾಡೋದಕ್ಕೆ ಇಲ್ಲೇನು ಉಳ್ದಿಲ್ಲ. ತಾವಿನ್ ಹೊರಡ್ಬೋದು. ಇದ್ರ ಮೇಲೂ ಮಾತಾಡ್ತೀರಾ ಅನ್ನೋ ಹಾಗಿದ್ರೆ ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಖುಷಿ, ಬಾಯಿ ಕಡೆ. ಭಾವನಾ ಅಮ್ಮ, ನಾನು ನಿಮ್ಮ ಜೊತೆ ಬರ್ತೀನಿ. ಪ್ಲೀಸ್ ನನ್ನ ಕರ್ಕೊಂಡೋಗಿ. ಏಯ್, ಸುಮ್ಮನೆ ನಿಂತ್ಕೋ.
ಅತ್ತೆ ಮತ್ತೆ ಟೆನ್ಷನ್ ಮಾಡ್ಕೊಂಡು ಕೂತಿದ್ದೀರಲ್ಲ ನೀವು. ಸಿದ್ದು ಮತ್ತೆ ಭಾವನ ಹೋಗಿದಾರಲ್ಲ ಖುಷಿನ ಕರ್ಕೊಂಬರೋದಿಕ್ಕೆ. ಕರ್ಕೊಂಬರ್ತಾರೆ ಬಿಡಿ. ಮತ್ತೆ ಯಾಕೆ ಭಯ? ಈಗಲಾದರೂ ಸ್ವಲ್ಪ ಸಮಾಧಾನವಾಗಿರ್ಬೋದಲ್ಲ. ಅದೇ ನನಗೆ ಭಯ ಆಗ್ತಿರೋದು ವೀಣಾ. ಆ ರವಿಶಂಕರು ಮೊದಲೇ ಹೇಳಿ ಹೋಗಿದಾರಲ್ಲ, ಯಾರು ಖುಷಿ ತಂಟೆಗೆ ಬರಬಾರ್ದು ಅಂತ. ಅಂಥದ್ರಲ್ಲಿ ಇವ್ರು ಹೋಗಿದ್ದಾರೆ. ಈಗ ಅಲ್ಲಿ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಅತ್ತೆ ಹಾಗೆಲ್ಲ ಏನೂ ಆಗಲ್ಲ ಬಿಡಿ. ಸಿದ್ದು ಎಲ್ಲರನ್ನೂ ಎದುರಿಸಿ ಖುಷಿನ ವಾಪಸ್ ಕರ್ಕೊಂಡು ಬಂದೇ ಬರ್ತಾರೆ. ಮತ್ತೆ ಯಾಕೆ ಭಯ? ನಿನಗೆ ಗೊತ್ತಲ್ಲ ವೀಣಾ, ಸಿದ್ದುಗೆ ಮುಂಗೋಪ ಜಾಸ್ತಿ. ಅಲ್ಲಿ ಮಾತಾಗ್ ಮಾತು ಬೆಳೆದು ಕೈ ಕೈ ಮಿಲಾಯಿಸೋ ಮಟ್ಟಕ್ಕೆ ಆಮೇಲೆ ಏನಾದ್ರೂ ಹೋದ್ರೆ ಮುಂದೆ ನಮ್ಗೆ ಕಷ್ಟ ಅಲ್ವಾ? ಖುಷಿನ ಕರ್ಕೊಂಡು ಹೋಗಕ್ಕೆ ಪೊಲೀಸರನ್ನ ಕರ್ಕೊಂಡು ಬಂದವರು ಈಗ ಸುಮ್ಮನೆ ಇರ್ತಾರ ಹೇಳು? ಸ್ಟೇಷನ್ನು ಕೋರ್ಟು ಅಂತ ಅಲಿಯಕ್ಕಾಗತ್ತ ವೀಣಾ? ಮೊದಲೇ ಸಿದ್ದು ಮನೆಯವ್ರಿಗೆ ನಮ್ಮೇಲೆ ಕೋಪ ಇದೆ. ಜೊತೆಗೆ ಖುಷಿ ವಿಷಯದಲ್ಲಿ ಅವರು ಅಷ್ಟಕ್ಕಷ್ಟೇ. ಅಂಥದ್ರಲ್ಲಿ ಖುಷಿ ವಿಷಯದಲ್ಲಿ ಏನಾದರೂ ತೊಂದರೆ ಆದ್ರೆ ಆಗ ಭಾವನಂಗೂ ತೊಂದರೆ ಆಗತ್ತಲ್ವಾ? ಅಯ್ಯೋ ಆ ಥರ ಎಲ್ಲ ಏನೂ ಆಗಲ್ಲ ಬಿಡಿ ಅತ್ತೆ. ಸಿದ್ದುಗೆ ಭಾವನಾ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಖುಷಿ ಮೇಲೂ ಇದೆ. ಖುಷಿನೂ ಹಾಗೆ ಸಿದ್ದುನ ತುಂಬ ಹಚ್ಕೊಂಡಿದ್ದಾಳೆ. ಸಿದ್ದು ಖುಷಿಗೋಸ್ಕರ ಯಾರನ್ನು ಬೇಕಿದ್ರೂ ಎದುರು ಹಾಕ್ಕೋತಾರೆ, ಜೊತೆಗೆ ಅದರಲ್ಲಿ ಗೆದ್ದು ಬರ್ತಾರೆ. ಈಗ ಅವರಿಬ್ರು ಹೋಗಿದಾರಲ್ವಾ, ಖುಷಿನ ಕರ್ಕೊಂಡು ಬಂದೇ ಬರ್ತಾರೆ. ನನಗ ನಂಬಿಕೆ ಇದೆ ಅತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಬಂಗಾರಿ, ಇದೆಲ್ಲ ನಮ್ಗೆ ಬೇಕಾ? ಸುಮ್ಮನೆ ಕಳಿಸ್ಕೊಡೋಣ. ಸುಮ್ಮನೆ ನಿಂತ್ಕೋ ರವಿ. ನೋಡಿ ಮೇಡಮ್, ನೀವು ಹೇಳ್ತಾ ಇರೋದೆಲ್ಲ ಸರಿಯಾಗಿ ಇದೆ. ನಿಮ್ಮ ಕಾನೂನು ಪ್ರಕಾರನೇ ಮಾತಾಡ್ತಾ ಇದ್ದೀರಿ. ಆದರೆ ಇಷ್ಟು ದಿನ ನಮ್ಮ ಅವಳನ್ನ ನಮ್ಮ ಮಗಳಂತಾನೆ ನೋಡ್ಕೊಂಡಿಮ್ಮೆ. ನಮಗೂ ಅವಳ ಮೇಲೆ ಪ್ರೀತಿ ಇದೆ. ಹಿಂಗೆ ಇದ್ದಕ್ಕಿದ್ದಂಗೆ ಒಂದೇ ಸಲಕ್ಕೆ ನಮ್ಮಿಂದ ಅವಳನ್ನ ದೂರ ಮಾಡಬೇಡಿ ಮೇಡಮ್. ಮೇಡಮ್, ಈ ಪ್ರಪಂಚದಲ್ಲಿ ಎಲ್ಲ ವಿಷಯನೂ ಪೊಲೀಸವರೇ ಬಗೆಹರಿಸೋಕ್ಕಾಗೋದಿಲ್ಲ. ಮನಸ್ಸಿಗೆ ಸಂಬಂಧಪಟ್ಟ ಇಸ್ಯುಗಳನ್ನ ಪೊಲೀಸರು ಕಾನೂನು ಅಂತೇಳಿ ನಮ್ಮ ಕೈನ ಕಟ್ಟಾಕ್ಬೇಡಿ ಮೇಡಮ್. ಖುಷಿ ಜೊತೆಲಿ ನಮ್ಮ ಎಷ್ಟೋ ಕಾಲ ಕಳೆದೀವಿ. ಅವಳು ನಮ್ಮ ಮಡ್ಲಲ್ಲಿ ಆಡವಳೆ. ಹಿಂಗೆ ಒಂದೇ ಸಲಕ್ಕೆ ಅವಳ ನಮ್ಮಿಂದ ಕಿತ್ಕೋಬೇಡಿ ಮೇಡಮ್. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವಳನ್ನ ನಮ್ಮಿಂದ ದೂರ ಮಾಡಬೇಡಿ. ಬಂಗಾರಿ ಏನೋ ಆಟ್ ಪೂಟ್ ಅಂತ ಎಗರಾಡ್ತಾನೆ ಅಂದ್ಕೊಂಡ್ರೆ ಕೈ ಮುಗಿತಾವನಲ್ಲ. ಮೇಡಮ್, ಮಗಿನ ಹೊಸ ದಿನನಾದರೂ ನಮ್ಮ ಜೊತೆ ಇರೋಕ್ಕೆ ಕಳಿಸ್ಕೊಡಿ. ಭಾವನಾ ಮೇಡಮ್ ಅವರು ಮಗಿನ ಹಚ್ಕೋವ್ರೆ, ಅವ್ರಿಗೆ ಬಿಟ್ಟಿರೋಕ್ಕಾಗೋದಿಲ್ಲ. ದಯವಿಟ್ಟು ಮಗಿನ ಅವರಿಂದ ದೂರ ಮಾಡಬೇಡಿ ಮೇಡಮ್. ಹಾಂ ಬಂಗಾರಿ, 2-3 ದಿನ ಕರ್ಕೊಂಡೋಗಿ ನೋಡಿಕೊಂಡು ಮತ್ತೆ ಬಿಡ್ತಾರೆ. ಹಾಂ, ಇವ್ನು ಗೋಲ್ಡ್ ನೋಡೋಕ್ಕಾಗ್ತಿಲ್ಲ, ಕಳಿಸ್ಕೊಡು. ಸರಿ, ಕಳಿಸ್ತೀನಿ. ಆದರೆ 2 ದಿನ ವಾಪಸ್ ಇವಳನ್ನ ಕರ್ಕೊಂಡು ಬಂದು ಬಿಡಬೇಕು. ಯಾಕಂದ್ರೆ ಇವಳು ಲೀಗಲಿ ನನ್ನ ಜೊತೆ ಇರಬೇಕು. ನಾನೇ ಕರ್ಕೊ ಬರ್ತೀನಿ ಮೇಡಮ್, ನೀವೇನು ತಲೆ ಕೆಡಿಸ್ಕೊಬೇಡಿ. ಖುಷಿ ಬಾರ್ವಾ, ಹೋಗಮ್ಮ. ಮೇಡಮ್ ಅವರೇ ಬನ್ನಿ.
ಬಂಗಾರಿ, ಅದೇನೋ ಸಿದ್ದೇಗೌಡ ಹೂ ಅಂತ ಬರ್ತಾನೆ ಅಂದ್ಕೊಂಡ್ರೆ ಐ ಐ ಐ ಅಂತ ಹಿಂಗೆ ಬಂದ್ಬಿಟ್ಟ. ಇವನು ಭಾವನ ಅಷ್ಟೊಂದು ಪ್ರೀತಿಸ್ತಾನ? ಇಲ್ಲಿ ಏನೋ ಒಳ ಮರ್ಮ ಇದೆ. ರೀ, ಆಫೀಸಿಗೆ ಹೊರಟ್ರಾ? ಹ್ಞೂ ಚಿನ್ನು ಮರಿ, ಫಾರಿನ್ ಕ್ಲೈಂಟ್ಸ್ ಬಂದಿದ್ದಾರೆ, ಅರ್ಜೆಂಟ್ ಮೀಟಿಂಗು, ಹೋಗಲೇಬೇಕು. ಡೋಂಟ್ ವರಿ, ನಾನು ಆದಷ್ಟು ಬೇಗ ಬರ್ತೀನಿ. ರೈಟ್? ಅಲ್ಲ ರೀ, ನಿಮ್ಮ ಫ್ರೆಂಡ್ ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ, ಅವ್ರ ಜೊತೆ 1-2 ದಿನ ರಜಾ ಹಾಕಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ಕೊಂಡೆ. ಆಫೀಸ್ ಕೆಲಸ ಅಲ್ವಾ ಚಿನ್ನು ಮರಿ, ಹೋಗಲೇಬೇಕು. ಆದ್ರೂ ನಿಮ್ಮ ಫ್ರೆಂಡ್ ಸಖತ್ತಾಗಿ ಮಾತಾಡ್ತಾರೆ ಬಿಡಿ. ನಾನೇ ಮಾತು ಜಾಸ್ತಿ ಅಂದ್ರೆ ಇವ್ರು ನನ್ಗಿಂತ ಮಾತು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ತರ ನಿಲ್ಸೋದೇ ಇಲ್ಲ. ಅಲ್ಲ, ಹುಚ್ಚಾಗಿ ಮಾತಾಡೋದನ್ನ ನೀವು ಚೆನ್ನ ಅಂತಿದ್ದೀರಲ್ಲ. ಸಚಿನ್ಗೆ ಸೆನ್ಸ್ ಆಫ್ ಸೀರಿಯಸ್ನೆಸ್ ಇಲ್ಲ, ಒಂದು ಗುರಿ ಅಂತಿಲ್ಲ, ಸೆನ್ಸ್ ಆಫ್ ಟೈಮ್ ಅಂತೂ ಇಲ್ಲವೇ ಇಲ್ಲ. ಬೇಕಾಬಿಟ್ಟು ಹರಡ್ಕೊಂಡಿರ್ತಾನೆ, ಅದನ್ನು ಚೆನ್ನ ಅನ್ನೋದ? ಹಾಗಲ್ಲ ರೀ, ಅವ್ರ ಮಾತಲ್ಲಿ ತಮಾಷೆ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ ಅಂದೆ ಅಷ್ಟೇ. ಅವನ ಸೆನ್ಸ್ ಆಫ್ ಹ್ಯೂಮರ್ನ ಮೆಚ್ಕೊಂಡಿರೋರು ನೀವೊಬ್ಬರೇ ನೋಡಿ. ಅಲ್ಲ, ಇಲ್ಲಿಂದ ಫಾರಿನ್ಗೆ ಹೋದ ತಕ್ಷಣ ನಮ್ಮ ತನ ಮರೆತು ಬಿಡ್ಬೇಕಾ? ಸೆನ್ಸ್ ಆಫ್ ಫ್ರೀಡಮ್ ಅಂತಾನೆ ಅಂದರೆ ಬೇಕಾದಾಗೆಲ್ಲ ಕುಡಿತಾ ಇರೋದು, ಬೇಕಾದ್ರ ಜೊತೆ ಓಡಾಡ್ಕೊಂಡಿರೋದು ಇದು. ಒಟ್ಟಿನಲ್ಲಿ ಅವನು ಮನುಷ್ಯ ರೂಪದಲ್ಲಿರೋ ಮೃಗ ಇದ್ದ ಹಾಗೆ. ಕುಡ್ದಾಗ ಏನು ಮಾತಾಡ್ತಿರ್ತಾನೆ ಅಂತ ಅವನಿಗೆ ಜ್ಞಾಪಕ ಇರಲ್ಲ, 3 ಹೊತ್ತು ಕುಡ್ಕೊಂಡೇ ಇರ್ತಾನೆ. ಇನ್ನೇನು ಹೇಳೋಣ? ಏನ್ರಿ, ನಿಮ್ಮ ಫ್ರೆಂಡ್ ಬಗ್ಗೆನೇ ಹೀಗೆಲ್ಲ ಮಾತಾಡ್ತಿದ್ದೀರಾ? ಚಿನ್ನು ಮರಿ, ನಾನೇ ಹೀಗೆ ಹೇಳ್ತಿದ್ದೀನಿ ಅಂದರೆ ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲೋ ಆಚೆ ಇದ್ದ ಅಂತ ನಾನು ಹಾಯಾಗಿದ್ದೆ, ಈಗ ಬಂದಾಗಲಿಂದ ಸದ್ಯ ಯಾವಾಗ ಹೊರಡ್ತಾನೋ ಅಂತ ಅನಿಸಿದೆ ನನಗೆ. ನೋಡಿ, ನೀವೊಂದು ಮಾತನ್ನು ಹೆಚ್ಚು ನಂಬಕ್ಕೆ ಹೋಗ್ಬೇಡಿ. ಸತ್ಯಕ್ಕಿಂತ ಜಾಸ್ತಿ ಬರೀ ಸುಳ್ಳೇ ಇರುತ್ತೆ. ಈ ಎದುರುಗಡೆ ಇಂಪ್ರೆಸ್ ಮಾಡೋಕ್ಕೆ ಏನು ಬೇಕಾದ್ರೂ ಮಾತಾಡೋಕ್ಕೆ ತಯಾರಿರ್ತಾನ ಅವನು. ನೀವು ಹುಷಾರು. ಸರಿ ನೀವು ಹೇಳಿದ್ಮೇಲೆ ನಾನು ನಂಬಲ್ಲ. ಅದು ನನ್ನ ಚಿನ್ನು ಮರಿ ಅಂದರೆ ಈಗೇನೋ ನಾನು ಆಫೀಸ್ಗೆ ಹೋಗ್ಲೇಬೇಡವಾ? ಇರಿ, ನಾನು ಅಷ್ಟೊತ್ತಿಗೆ ಡಬ್ಬಿ ಪ್ಯಾಕ್ ಮಾಡ್ತೀನಿ. ಅಂಗಡಿಯವ್ರಿಗೆ ಬೇರೆ ಬಾಕಿ ಕೊಡಬೇಕು. ಈಗ ನನ್ನ ಹತ್ರ ಇರೋದೇ ಇಷ್ಟು ದುಡ್ಡು. ಏನು ಮಾಡಲಿ? ಈ ತಿಂಗಳಿಗೆ ದಿನಸಿ ಬೇರೆ ತಂದಿಲ್ಲ. ಲಕ್ಷ್ಮಿ, ಹಾಂ, ಏನು ಯೋಚನೆ ಮಾಡ್ತಾ ಇದೀಯಾ? ಅಂಗಡಿಯವ್ರಿಗೆ ಬಾಕಿ ಕೊಡಬೇಕಿತ್ತು. ಈಗ ನನ್ನ ಹತ್ರ ಇರೋದೇ ಇಷ್ಟು. ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ. ಈ ತಿಂಗಳು ದಿನಸಿನೂ ಇನ್ನೂ ತಂದಿಲ್ಲ, ಅದನ್ನೇ ಲೆಕ್ಕ ಹಾಕ್ತಾ ಇದ್ದೆ. ನೋಡಿದ್ರೆ ದುಡ್ಡು ಸ್ವಲ್ಪ ಕಡಿಮೆ ಇದೆ. ಅಂಗಡಿಯವ್ರಿಗೆ ಕೊಡೋದಾ, ಮನೆಗೆ ದಿನಸಿ ತರೋದಾ, ಒಂದು ಗೊತ್ತಾಗ್ತಾ ಇಲ್ಲ. ಲಕ್ಷ್ಮಿ, ಇವತ್ತಿನ ಆಟೋ ಸಂಪಾದನೆ ಇದನ್ನು ಸೇರಿಸ್ಬಿಟ್ಟು ದಿನಸಿ ಅಂಗಡಿಯವನಿಗೆ ಹಳೇದನ್ನ ಬಾಕಿ ತೀರಿಸ್ಬಿಡು. ಈ ತಿಂಗಳು ದಿನಸಿನ 1-2 ದಿನ ಬಿಟ್ಟು ತರೋಣ, ಅಷ್ಟರಲ್ಲಿ ನಾನೇನಾದರೂ ಅಡ್ಜಸ್ಟ್ ಮಾಡ್ತೀನಿ. ಸರಿ ರೀ, ಹಾಗೆ ಮಾಡ್ತೀನಿ. ಲಕ್ಷ್ಮಿ, ಹಾಂ, ನನ್ನಿಂದ ನಿಂಗೆ ಕಷ್ಟ ಆಗ್ತಿದ್ಯಾ? ಯಾಕ್ರಿ ಹಾಗಂತಿದ್ದೀರಾ? ನಿಮ್ಮಿಂದ ನನಗೇನು ಕಷ್ಟ? ಅದು ನಾನು ಕೆಲ್ಸಕ್ಕೆ ಹೋಗುವಾಗ ಕೈ ತುಂಬ ಸಂಬಳ ಬರ್ತಿತ್ತು, నేను ಕೊಡ್ತಿದ್ದೆ, ಆರಾಮಾಗಿ ಮನೆ ನಿಭಾಯಿಸ್ತಾ ಇದ್ದೆ. ಈಗ ಆಟೋ ಓಡಿಸ್ತಾ ಇರೋದ್ರಿಂದ ಒಂದಿನ ಕಮ್ಮಿ ಬರುತ್ತೆ, ಒಂದಿನ ಜಾಸ್ತಿ ಬರುತ್ತೆ. ಅದು ಹಿಂಗೆ ಮನೆ ನಡೆಸ್ತಿದ್ಯೋ ನಂಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಕೇಳಿದೆ, ನಿಂಗೆ ಕಷ್ಟ ಆಗ್ತಿದ್ಯಾ ಅಂತ. ಹಾಗೆಲ್ಲ ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ? ಗಂಡನ ದುಡಿಮೆ ಎಷ್ಟಿರುತ್ತೋ ಅಷ್ಟರಲ್ಲೇ ಮನೆ ತೂಗಿಸ್ಕೊಂಡು ಹೋಗ್ಬೇಕಾಗಿರೋದು ಹೆಂಡತಿ ಕರ್ತವ್ಯ. ನನ್ನ ಗಂಡ ಕೊಡೋ 1 ರೂಪಾಯಿ ನನಗೆ 1 ಲಕ್ಷಕ್ಕೆ ಸಮ. ಅದರಲ್ಲಿ ನಿಮ್ಮ ಶ್ರಮ ಎಷ್ಟಿರುತ್ತೆ? ಇನ್ಯಾವತ್ತೂ ನೀವು ಹೀಗೆಲ್ಲ ಮಾತಾಡಬೇಡಿ. ಇದೊಂದು ತಿಂಗಳು ಅಷ್ಟೇ ಲಕ್ಷ್ಮಿ. ಮುಂದಿನ ತಿಂಗಳಿಂದ ಲಕ್ಷ್ಮಿ ಆ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಿದ್ನಲ್ಲ, ಆ ಸಂಬಳನೂ ಬರುತ್ತೆ. ಆಟೋ ಓಡಿಸೋದು ಪಾರ್ಟ್ ಟೈಮ್ದು, 2 ಸಂಬಳ ನಿನ್ನ ಕೈಲೇ ಕೊಡ್ತೀನಿ, ನಿಂಗೆ ತೊಂದರೆ ಆಗಲ್ಲ. ಆಯ್ತು ರೀ, ಹೇಗೋ ಒಂದಾಗತ್ತೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ನೀನು ಇದೆಲ್ಲ ಮಾಡುವಾಗ ನಾನು ಆರಾಮಾಗಿ ಇರ್ತೀನಿ, ಇನ್ನೇನು ಮಾಡಲಿ? ಸರಿ,
ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ರೀ. ಮನೆಗೆ ಬಂದ್ಬಿಟ್ವಿ. ಮೇಡಮ್ ಅವರೇ, ನೀವು ಹೋಗಿರಿ, ನನ್ನ ಮುದ್ದು ಮಂಗೆ ಏನಾದ್ರು ತಿನ್ಸ್ಕೊಂಡು ಕರ್ಕೊಂಬತ್ತೀನಿ. ಓಕೆ. ಮುತ್ತಮ್ಮ ಬಾಬಾ ಇಲ್ಲಿ. ಹಾಂ, ಮನೇಲಿ ಹಣ್ಣು ತರಕಾರಿ ಬಿಸ್ಕೆಟು ಚಾಕ್ಲೇಟು ಐಸ್ ಕ್ರೀಮು ಎಲ್ಲ ಅದೇ. ಹಿಂಗೇನು ಬೇಕು ಕೇಳೋ, ಹಿಂಗೆ ಹೋಗಿ ಹಿಂಗೆ ತಂದ್ಬಿಡ್ತೀನಿ. ಸಿದ್ದು, ನಿನ್ನ ಹೆಂಡತಿ ಸಾಕಾಗಲ್ಲ ಈ ಮನೆಗೆ ಅಂತ ಈ ಮಗುನು ಯಾಕೋ ಕರ್ಕೊಂಡು ಬಂದಿದ್ಯಾ? ಬುದ್ಧಿ ಇಲ್ವೇನೋ ನಿನಗೆ? ಮುದ್ದಮ್ಮ, ನೀನೇನು ತಲೆ ಕೆಡಿಸ್ಕೊಬೇಡ, ನಿಂಗೇನು ಬೇಕು ಕೇಳೋ, ಹಿಂಗೆ ತಂದ್ಬಿಡ್ತೀನಿ. ಸಿದ್ದು, ಏನವ ಏನು ಮಾಡಬೇಕು ಅನ್ಕೊಂಡಿದ್ಯೋ ನೀನು? ಈ ಮನೇಲಿ ಯಾರು ನಿಂಗೆ ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ಯಾ? ಎಲ್ಲ ನಿನ್ನ ಇಷ್ಟದಂಗೆ ನಡಿಬೇಕಾ? ಏನಾಯ್ತವ ಮತ್ತೆ? ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ದಿನ ಒಂದೆಲ್ಲ ಒಂದು ನಡೀತಾ ಇದೆ, ಇನ್ನೇನು ಆಗಬೇಕು? ಈಗ ಏನಾಯ್ತವ? ಈ ಮಗುನ ಯಾಕೋ ಮನೆಗೆ ಕರ್ಕೊಂಡು ಬಂದಿದ್ಯಾ? ಅದಮ್ಮ, ನೀನು ಅಮ್ಮ ಜೊತೆ ಒಳಗೋಗಿ ಆಟಾಡ್ತಾ ಇರೋ, ನಾನು ಬರ್ತೀನಿ. ನಿಧಾನಕ್ಕೆ ಹೋಗು. ಹಾಂ, ಅವ ಪಾಪ ಮಗ, ಇವತ್ತೊಂದಿನಕ್ಕಿದ್ದು ನಾಳೆ ಕೊಂಡೋಯ್ತದೆ, ಅದಕ್ಕೇನು ಅನ್ಬೇಡ ನೀನು. ಹ್ಞೂ ಕಣ, ಪ್ರತಿದಿನ ಒಬ್ಬೊಬ್ರಿಗೆ ಏನಾದರೂ ಅಂತ ಇರೋದೇ ನನ್ನ ಕೆಲಸ ಅಲ್ವಾ? ನೀನು ಸರಿಯಾಗಿದ್ದಿದ್ರೆ ನಮ್ಗೆ ಯಾಕೋ ಈ ಪರಿಸ್ಥಿತಿ ಬರ್ತಿತ್ತು? ಮನೇಲಿ ದೊಡ್ಡವರಿದ್ದಾರೆ, ಅವ್ರಿಗೂ ಮರ್ಯಾದೆ ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ಎಲ್ಲ ನಿನ್ನ ಇಷ್ಟಂಗೆ ನಡ್ಕೋತಿಯಲ್ಲ? ಅವ ಪಾಪ ಚಿಕ್ಕ ಮಗ ಕಣವ, ಅದಕ್ಕೆ ಯಾಕೆ ಬೈತಿದ್ಯಾ? ಈಗ ಆ ಮಗನಿಂದ ನಿನ್ಗೇನು ತೊಂದರೆ ಆಯ್ತದ್ದು? ಏನೋ ಇದ್ದು ಅದ್ರ ಪಾಡ್ಗೆ ಅದು ಹೊಂಟೋಯ್ತದೆ. ನೀನು ನೆಮ್ಮದಿ ಆಗಿರವ. ನೆಮ್ಮದಿ? ನೀನು ಯಾವತ್ತು ನನಗೆ ಮರ್ಯಾದೆ ಕೊಡೋದನ್ನ ಬಿಟ್ಬಿಟ್ಟಿಯೋ ಅವತ್ತು ನನ್ನ ನೆಮ್ಮದಿ ಸತ್ತೋಯ್ತು ಕಣೋ. ಅವ ಗ್ರ್ಯಾನಿ, ಈಗ ನಿಮ್ಗೆ ವಯಸ್ಸು ಎಷ್ಟಾಯ್ತು? 94. ವಾಟ್? 94? ಓ ಮೈ ಗಾಡ್ ಗ್ರ್ಯಾನಿ, ಇನ್ನು 6 ವರ್ಷ ಆದ್ರೆ ಸೆಂಚುರಿ ಬಾರಿಸ್ತೀರಾ. ನಿಮ್ಮ 100ನೇ ವರ್ಷಕ್ಕೆ ಸೆಲೆಬ್ರೇಷನ್ಗೆ ನಾನು ಬರ್ತೀನಿ, ಗ್ರ್ಯಾಂಡ್ ಆಗಿ ಮಾಡೋಣ ಆಯ್ತಾ? ನಾನೇ ಶಿವನ್ ಪಾದ ಸೇರ್ಕೋಬೇಕು ಅಂತಿದ್ದೀನಪ್ಪ. ಏನಜ್ಜಿ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ? ಅವ್ರು ಹೇಳಿದ್ದು ಕರೆಕ್ಟಾಗೇ ಇದೆ. ನೀನು ಬರೀ 100 ವರ್ಷ ಅಲ್ಲ, ಇನ್ನೂ ತುಂಬ ವರ್ಷ ಚೆನ್ನಾಗಿರ್ಬೇಕು. ಹೀಗೆ ಚೆನ್ನಾಗಿದ್ದು ನಮ್ಮನ್ನು ನೋಡ್ಕೋತಾ ಇರಬೇಕು. ಕರೆಕ್ಟಾಗಿ ಹೇಳಿದ್ವಿ ಜಾನು ಅವರೇ. ಹಿರಿಯರ ಆಶೀರ್ವಾದ ಸಿಗದಿರೋ ನನ್ನಂಥವ್ರಿಗೆ ಈಗ ಇವರ ಆಶೀರ್ವಾದ ಸಿಗ್ತಾ ಇದೆ. ಸಿ, ಐ ಆಮ್ ಸೋ ಲಕ್ಕಿ ಅಲ್ಲ? ಖಂಡಿತ. ಇವನು ಇಲ್ಲೇ ಇದ್ದರೆ ಮಾತಿನ ಮಧ್ಯೆ ಎಲ್ಲ ಹೇಳಿಬಿಟ್ರೆ ಕಷ್ಟ. ಇವನು ಇಲ್ಲಿಂದ ಕರ್ಕೊಂಡು ಹೋಗೋದೇ ಒಳ್ಳೇದು. ಚಿನ್ಮರಿ, ಆಫೀಸಿಗೆ ಹೋಗಿ ಬರಲಾ? ಏನು ಆಫೀಸ್ಗೆ ಹೋಗ್ತಾ ಇದೆಯಾ? ಲೀವ್ ಹಾಕೋಬೋದಲ್ವಾ? ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಕಣೋ, ಆಫೀಸಿಗೆ ಹೋಗಲೇಬೇಕು. ಹೌದು, ನೀನು ಮನೇಲಿ ಏನು ಮಾಡ್ತೀಯಾ? ಒಂದು ಕೆಲಸ ಮಾಡು, ನನ್ನ ಜೊತೆ ಆಫೀಸಿಗೆ ಬಂದ್ಬಿಡು, ಇಬ್ಬರು ಆರಾಮಾಗಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ. ಹೇಯ್, ಏನೋ ನೀನು ಡೈಲಿ ಆಫೀಸ್ ಮನೆ ಅಂತ ಓಡಾಡಿ ಅಟ್ಲೀಸ್ಟ್ ಇಲ್ಲಿ ಬಂದು ನೆಮ್ಮದಿಯಾಗಿರೋಣ ಅಂತಂದರೆ ಇಲ್ಲೂ ಅದನ್ನೇ ಮಾಡುವಂತಿದ್ಯಾ? ಏಯ್ ನೋವೇ, ನಾನು ಬರಲ್ಲ ಆಫೀಸ್ಗೆ. ಒಂದು ಕೆಲಸ ಮಾಡು, ನೀನು ಆಫೀಸ್ ರಜೆ ಹಾಕು, ಔಟ್ಸೈಡ್ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ಬರೋಣ. ಅದನ್ನು ಇನ್ನೊಂದು ದಿನ ಮಾಡೋಣ ಬಂತೆ. ಈಗ ಸದ್ಯಕ್ಕೆ ನನ್ನ ಜೊತೆ ನೀನು ಆಫೀಸಿಗೆ ಬಾ.
ಹೌದು, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಬಗ್ಗೆ ನಿನ್ನ ಜೊತೆ ಮಾತಾಡೋದು ಇದೆ. ನಿನ್ನ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ. ಚಲೋ ಲೆಟ್ಸ್ ಗೋ. ಬರಲೇಬೇಕು ಅಂತ ತಾನೇ ಹೇಳ್ತಾ ಇರೋದು. ನೋಡು, ಈ ಫ್ರೆಂಡಿಗೆ ಇಷ್ಟು ಮಾಡೋಕ್ಕಾಗಲ್ವ ನಿಮಗೆ? ನನಗೂ ಹೆಂಗೋ ಮೀಟಿಂಗ್ಸಲ್ಲಿ ಟೈಮ್ ಆಗುತ್ತೆ. ಕೆಲಸ ಮುಗಿದ್ಮೇಲೆ ಆರಾಮಾಗಿ ಮಾತಾಡ್ಕೊಂಡು ಬಂದ್ರಾಯ್ತು. ಚಲೋ ಸರಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಹಾಂ, ಓಕೆ. ಬರಲ್ಲ ಅಂತ ಅಷ್ಟು ಹೇಳ್ತಿದ್ರು, ಯಾಕಷ್ಟು ಬಲವಂತ ಮಾಡ್ತಿದ್ದೀರಾ? ಅಟ್ಲೀಸ್ಟ್ ಅವ್ರು ಇಲ್ಲೇ ಇದ್ರೆ ನಮಗೆ ಕಂಪನಿ ಆದರೂ ಆಗುತ್ತೆ. ಚಿನ್ನು ಮರಿ, ಇವತ್ತು ಬೆಳಗ್ಗೆ ನಾವಿಬ್ಬರು ಮಾತಾಡಿದ್ದಾಗಲೇ ಮರ್ತು ಬಿಟ್ರ ನೀವು? ನೋಡಿ, ಅವನು ಇಲ್ಲಿರೋದಕ್ಕಿಂತ ನನ್ನ ಜೊತೆ ಅಲ್ಲಿದ್ರೇ ಸೇಫರು. ಸರಿ ಸರಿ, ಹೋಗಿ ಬರ್ತೀವಿ. ಜೋಪಾನ. ಸಚಿನ್, ಕಾರಲ್ಲಿ ವೆಯ್ಟ್ ಮಾಡ್ತಿರ್ತೀನಿ, ಬಾ.